ಜನ ಕಷ್ಟದಲ್ಲಿದ್ದಾಗ ಸರ್ಕಾರ ಸ್ಪಂದಿಸ್ತಕ್ಕಂಥದ್ದು ಅದು ಆದ್ಯ ಕರ್ತವ್ಯ. ಸುಮಾರು ವರ್ಷಗಳಿಂದ ಸುಮಾರು 10 ವರ್ಷದಲ್ಲಿ ಏನೋ ಒಂದ್ಸಲ 2 ಸಲ ತೊಗರಿ ಸರಿಯಾಗ್ತದೆ. ಪ್ರತಿ ವರ್ಷ ಇದ್ದಿದೆ. ನಾವು ಹೊಸದಾಗಿ ಕೇಳ್ತಾ ಇಲ್ಲ. ನಾವು ಇದು ಹೊಸದಾಗಿ ಕೇಳ್ತಾ ಇಲ್ಲ. ಹಿಂದೆ ಸರ್ಕಾರ ಇದೆ, ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ಪರಿಹಾರ ಕೊಟ್ಟಿದ್ದಾರೆ, ಸಾಲ ಮನ್ನಾ ಮಾಡಿದ್ದಾರೆ, ಯಡಿಯೂರಪ್ಪನವರು ಮಾಡಿದ್ದಾರೆ, ಜಗದೀಶ್ ಶೆಟ್ಟರ್ ಅವರು ಮಾಡಿದ್ದಾರೆ. ಇದೇನು ಹೊಸದಲ್ಲ. ಈ ಕಷ್ಟ ಕಾಲದಿರ್ತಕ್ಕಂಥ ರೈತನಿಗೆ ಪರಿಹಾರ ಕೊಡ್ತಕ್ಕಂಥದ್ದು ರೈತರ ಜವಾಬ್ದಾರಿ, ಹೊಣೆಗಾರಿಕೆ. ಆದ್ದರಿಂದ ಇಲ್ಲಿ ರೈತ ಸಂಘಟನೆಗಳು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ನಮ್ಮ ಅಳಿವಿಗಾಗಿ ಮಗು ಹೊತ್ತಾಗ ತಾಯಿ ಹಾಲಿ ಕುಡಿಸ ಹಾಗೆ ನಾವು ಸರ್ಕಾರದಲ್ಲಿ ಅಳಿವು ತೋಡ್ತಾ ಇದ್ದೇವೆ. ಟೀಕೆ ಅಲ್ಲ, ನಮ್ಮ ಹಕ್ಕಿಯಾಗಿ, ನಮ್ಮ ಬದುಕಿಗಾಗಿ ಕೇಳ್ತಾ ಇದ್ದೇವೆ. ಇದನ್ನು ಸ್ಪಂದಿಸಬೇಕು. ಚುನಾಯಿತ ಸದಸ್ಯರು ಸಹ ಅನೇಕ ಸಲ ಪ್ರಸ್ತಾಪ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಲ್ಲಿ ಬಂದಾಗ ಆಸ್ಪತ್ರೆ ಉದಾಹರಣೆ ಬಂದಾಗ ವರದಿ ತರಿಸಿ ಪರಿಹಾರ ಕೊಡ್ತೀನಿ ಅಂತೇಳಿ ವರದಿ ತರಿಸಿ ಬಹಳ ದಿನ ಆಯ್ತು. ಅಂದ್ರೆ ಅವ್ರ ನಿರ್ಲಕ್ಷ್ಯ ಧೋರಣೆಯಿಂದ ಅನಿವಾರ್ಯವಾಗಿ ರೈತ ಬೀದಿ ಇಳಿಬೇಕಾಯ್ತು. ಆದ್ದರಿಂದ ದಯಮಾಡಿ ಈಗಾದರೂ ಸರ್ಕಾರ ರೈತರ ಒಂದು ಇದ್ರ ಕಷ್ಟಕ್ಕೆ ಬಜೆಟ್ ನಲ್ಲಿ ನಾಳೆ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಇನ್ನೊಂದು ವಿಶೇಷ ಏನಂದ್ರೆ ಈ ತೊಗರಿ, ಈ ಹೊಸ ತೊಗರಿ ಒಂದು ಬೆಳೆ ಏನಂದ್ರೆ ನಿರ್ಮಾಣ ಮಾಡಬೇಕು, ಶಾರ್ಟ್ ಡ್ಯೂರೇಷನ್. ಯಾಕಂದ್ರೆ ಐನ್ ಟೈಮ್ ಹೂವಾಗಿ ಬಂದ್ರೆ ಬೀಳ್ತದೆ, ನಟಿ ಆಗ್ತದೆ. ಶಾರ್ಟ್ ಪೀರಿಯಡ್ ಬಂದ್ರೆ ತೊಗರಿ ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಕ್ಕ ಅದಕ್ಕೆ ಒತ್ತು ಕೊಡಬೇಕು. ಮತ್ತೆ ಬೆಂಬಲ ಬೆಲೆಗೆ ಏನದಲ್ಲ ಕೇಂದ್ರ ಸರ್ಕಾರ ಮಾಡ್ತಾರೆ, ರಾಜ್ಯ ಸರ್ಕಾರ ಅಲ್ಲ. ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ಬೇಕು, ಕನಿಷ್ಠ ಇಷ್ಟು ಬೆಂಬಲ ಬೆಲೆ ಕೊಡ್ಬೇಕಂತಕ್ಕಂಥ ಈ ನಮ್ಮ ಬೇಡಿಕೆ ಹೋರಾಟಕ್ಕೆ ಸರ್ಕಾರ ಸ್ಪಂದಿಸಬೇಕು. ನಾನು ಈಗಾಗಲೇ ಕೃಷಿ ಸಮಾಜ ಅಧ್ಯಕ್ಷನಾಗಿ ಹೋದ ತಿಂಗಳ ಬೆಂಗಳೂರಿಗೆ ಹೋಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕೃಷಿ ಸಚಿವರು, ಸಹಕಾರ ಸಚಿವರು, ಪಶುಸಂಗೋಪನಾ ಸಚಿವರಿಗೆ ನಾನು ಮನವಿ ಕೊಟ್ಟಿದ್ದೇನೆ. ಮನವಿ ಕೊಟ್ಟಾಗ ಏನ್ ಮಾಡ್ತಾರೆ, ನೋಡೋಣ ಮಾಡೋಣ ಅಂತಾರೆ. ಆದಂಗ ಆಗಲ್ಲ. ಶಂಕದ ಬಂದ್ರೆ ತೀರ್ಥ. ಶಾಸಕರು ಸಹ ಪ್ರತಿಪಾದನೆ ಮಾಡಿದ್ದಾರೆ. ಆದ್ರೆ ಯಾವ ರೀತಿ ಮಾಡ್ಬೇಕು ಅಂತಂದ್ರೆ ಅವ್ರಿಗೆ ಕೇಳುವಂಗ್ ಮಾಡ್ಬೇಕು, ಕೂಗಬೇಕು, ಹೆಂಗ ಕೇಳಿಸಂಗ್ ಮಾಡ್ಬೇಕು. ಅವ್ರು ಕೂಗಿದವ್ರಿಗೆ ಸರಿಯಾಗಿ ಕೇಳಿಲ್ಲ ಅಂತ ಅನಿಸ್ತದ ನನಗೆ. ಈ ಒಂದು ಹೋರಾಟ ಅವ್ರಿಗೆ ಕೇಳಿಸ್ತದ ಅಂತ ನನ್ನ ಭಾವನೆ. 15 ದಿವಸಗಳ ಹಿಂದೆ ಒಂದು ತಂಡವನ್ನ ಕಟ್ಟಿಕೊಂಡು ಅವನ ಮೇಕೆರವರು, ದಯಾನಂದ್ ಪಾಟೀಲ್ ಅವರು, ನಾವು ಮತ್ತು ಮಲ್ಲಣ್ಣ ಕೊಳ್ಳೂರ್, ಮಹೇಶ್ ಪಾಟೀಲ್ ಅಡಗಿಲ್, ಸಿರ್ಸಿಗೌಡರು ಅನೇಕರು ಕಟ್ಟಿಕೊಂಡು ಪ್ರಥಮದಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿ, ನಂತರ ಸುಮಾರು 30 ಗ್ರಾಮಗಳನ್ನ ಸುತ್ತಿ ಎಲ್ಲ ಎತ್ತಿನ ಗಾಡಿ ಮತ್ತು ಏನು ಟ್ರ್ಯಾಕ್ಟರ್ಗಳು ಬರ್ತಕ್ಕಂಥ ವ್ಯವಸ್ಥೆಯನ್ನ 15 ನಿರಂತರ ತಿರುಗಾಡಿ ನಾವೆಲ್ಲ ಪ್ರಯತ್ನವನ್ನು ಮಾಡಿದೆವು. ಆಮೇಲೆ ನಂತರ ವಿವಿಧ ಸಂಘಟನೆಗಳು, ವಿವಿಧ ರೀತಿಯ ಅನೇಕ ಸಂಸ್ಥೆಗಳು, ಹಿಂದೂ ಸಂಘಟನೆಗಳು ಅನೇಕರು ಇದರಲ್ಲಿ ಕೈ ಜೋಡಿಸಿದ್ರು. ಎಲ್ಲಾ ತಾಲೂಕಲ್ಲಿ ಪತ್ರಿಕಾ ಹೇಳಿಕೆಗಳನ್ನು ಕೊಟ್ಟು ಈ ಒಂದು ಸಂಘಟನೆಗೆ ಬೆಂಬಲವಾಗಿ ನಿಂತಿದ್ದಾರೆ. ವಿಶೇಷವಾಗಿ ಎತ್ತಿನ ಬಂಡಿ ಮತ್ತು ಟ್ರ್ಯಾಕ್ಟರ್ ಏನು ಬಂದಿದೆ 34 ಹಳ್ಳಿಗಳಿಂದ, ಅವರಿಗೆ ನಾವು ಈ ಒಂದು ಸಂಘಟನೆ ಮುಖಾಂತರ ಜಿಲ್ಲಾ ರೈತ ಹೋರಾಟ ಸಮಿತಿ ವತಿಯಿಂದ ಪ್ರಥಮವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಈಗ ಅನೇಕ ವಿವಿಧ ರೀತಿ ಪಕ್ಷಾತೀತವಾಗಿ ನಾವೇನು ಈ ಪ್ರಿಯಾಂಕಾ ಖರ್ಗೆ ಅವರಿಗೆ, ಶರಣ್ ಪ್ರಕಾಶ್ ಪಾಟೀಲ್ ಎಲ್ಲ ಮತ್ತು ಕಾಂಗ್ರೆಸ್ ಶಾಸಕರಿಗೆ, ಬಿಜೆಪಿ 2 ಶಾಸಕರಿಗೆ, 4 ವಿಧಾನ ಪರಿಷತ್ ಸದಸ್ಯರಿಗೆ, ನೀವಲ್ಲಿ ವಿಧಾನ ಪರಿಷತ್ನಲ್ಲಿ ಮತ್ತು ವಿಧಾನಸಭೆಯಲ್ಲಿ ಪಕ್ಷಾತೀತವಾಗಿ ಧ್ವನಿ ಎತ್ತರಿ. ನಾವಿಲ್ಲಿ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಈ ಒಂದು ಹೋರಾಟವನ್ನ ಯಶಸ್ವಿಯಾಗಿ ನಾವು ಎಲ್ಲ ರೈತರ ಆಶೀರ್ವಾದದಿಂದ ಮಾಡ್ತೀವಿ. ಮತ್ತು ನೀವು ಎಲ್ಲಿವರೆಗೆ ಅಲ್ಲಿ ನೀವು ಧ್ವನಿ ಎತ್ತಲ್ಲ, ಆ ಭಾಗದಲ್ಲಿ ಮೈಸೂರು ಮತ್ತು ಬೆಂಗಳೂರು, ಹಳೆ ಮೈಸೂರು ಭಾಗದಲ್ಲಿ ಪಕ್ಷಾತೀತ ಧ್ವನಿ ಎತ್ತರ, ಈ ಭಾಗದಲ್ಲಿ ಯಾಕೆ ಧ್ವನಿ ಎತ್ತಂಗಿಲ್ಲ ಅಂತಕ್ಕಂಥ ಪ್ರಶ್ನೆಯನ್ನು ನಾವು ಇಟ್ಟಿದ್ದೀವಿ. ಈಗ ಶಿವಕುಮಾರ್ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ SB ಟೈಮ್ಸ್ ನ್ಯೂಸ್ ಚಾನೆಲ್. ಈ ಚಾನೆಲ್ ಅನ್ನ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಆಗಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ.